ಹಾಯ್ ಎಲ್ಲರಿಗೂ ನಮಸ್ಕಾರ. ತಮಿಳ್ ತಲೆವಾಸ್ ತಂಡದಿಂದ ಪವನ್ ಹೊರಗೆ. ಅದಕ್ಕಿಂತ ಮುಂಚೆ ಹೊಸಬರು ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ವಿಡಿಯೋಗೂ ಸಪೋರ್ಟ್ ಮಾಡ್ತಾ ಬನ್ನಿ. ಹೌದು, ತಮಿಳ್ ತಲೆವಾಸ್ ತಂಡದಿಂದ ಪವನ್ ಅವ್ರನ್ನ ಹೊರಗೆ ಕಳಿಸಿದ್ದಾರೆ ಅಂತ ಅಪ್ಡೇಟ್ ಇದೆ. ಹೌದು, ಅಫಿಷಿಯಲ್ ಸ್ಟೇಟ್ಮೆಂಟ್ ಕೂಡ ರಿಲೀಸನ್ನು ಮಾಡಿದ್ದಾರೆ ತಮಿಳ್ ತಲೆವಾಸ್ ತಂಡ. ಏನಾಗಿದೆ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ. ಹೌದು, ಪವನ್ ಶರತ್ ಅವ್ರನ್ನ ಅಧಿಕೃತವಾಗಿ ಹೇಳಿಕೆ ಕೂಡ ಇದೆ. ಪವನ್ ಶರತ್ ಅವ್ರನ್ನ ಮನೆಗೆ ಕಳಿಸಿದ್ದಾರಂತೆ. ಶಿಸ್ತಿನ ಕಾರಣದಿಂದಾಗಿ ಈ ಉಳಿದ ಸೀಸನಲ್ಲಿ ಅವರೀಗ ಉಳಿದ ಇದರ ಮ್ಯಾಚಸ್ಗಳಲ್ಲಿ ಅವರು ಆಡೋದಿಲ್ಲ ಅಂತ, ತಂಡದಲ್ಲಿ ಸೇರಿಕೊಳ್ಳೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ತಂಡದ ನೀತಿ ಸಂಹಿತೆಯನ್ನು ಅನುಗುಣವಾಗಿ ಮತ್ತು ಸೂಕ್ತ ಪರಿಗಣನೆಯ ನಂತರ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಂತೆ ತಮಿಳ್ ತಲೆವಾಸ್ ಟೀಮು. ಆ್ಯಂಡ್ ಇದು ಅವರಿಗೆ ಕೂಡ ಶಾಕಿಂಗ್ ನ್ಯೂಸ್ ಆಗ್ತದೆ. ಪವನ್ ಶರತ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಕೂಡ ಇದ್ದರು. ಕಪ್ ಗೆಲ್ಲೋ ಕಾರಣ ಇವರು ಕೂಡ ಆಗಿದ್ದರು. ಆ್ಯಂಡ್ ಪವನ್ ಶರತ್ ಅವರಿಗೆ ಇದು ಶಾಕಿಂಗ್ ನ್ಯೂಸ್ ಕೂಡ ಆಗಿರುತ್ತೆ. ಇದು ಪವನ್ ಶರತ್ ಅವರು ಅದ್ಭುತ ಆಟಗಾರ ಕೂಡ. ಭಾರತ ತಂಡವನ್ನು ಕೂಡ ಇವರು ಪ್ರವೇಶಿಸಿದ್ರು ಕೂಡ. ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲೂ ಕೂಡ ಸಖತ್ತಾಗಿ ಆಡಿದ್ರು. ಆ್ಯಂಡ್ ಕಪ್ ಗೆಲ್ಲೋ ಕಾರಣ ಇವರೇ ಕೂಡ. ಎಲ್ಲ ಫ್ಯಾನ್ಸ್ಗಳಿಗೆ ಇದು ದುಃಖದ ಸುದ್ದಿ ಆಗಿರುತ್ತದೆ, ಯಾಕೆಂದರೆ ಶಾಕಿಂಗ್ ನ್ಯೂಸ್ ಆಗಿರುತ್ತದೆ. ಆ್ಯಂಡ್ ಪವನ್ ಶರತ್ ಅವರು ಕೂಡ ಸಖತ್ತಾಗಿ ಆಡ್ತಿದ್ರು. ಭಾಳ ಇಂಜುರಿಗಳಿಂದ ಅವ್ರ ಮ್ಯಾಚಸ್ಗಳನ್ನು ಆಡ್ತಾ ಇಲ್ಲ. ಈ ಸೀಸನ್ನಲ್ಲಿ ಅವರು ಅದ್ಭುತವಾದ ಪ್ರದರ್ಶನವನ್ನು ನೀಡ್ಬೋದು ಅಂತ ನಾವು ಅಂದ್ಕೊಂಡಿದ್ವು. ಆದರೆ ಈ ಕಾರಣದ ಅಫಿಷಿಯಲ್ ಸ್ಟೇಟ್ಮೆಂಟನ್ನು ನೀಡಿ ಪವನ್ ಶರತ್ ಅವ್ರನ್ನ ತಂಡದಿಂದ ಹೊರಗೆ ಕಳಿಸಿದ್ದಾರೆ. ಇದು ಈ ಸೀಸನಲ್ಲಿ ಕೂಡ ಸಖತ್ತಾಗಿ ಆಡಬಹುದು ಅಂತ ನಾವು ಕೂಡ ಅಂದ್ಕೊಂಡಿದ್ವು, ಆದರೆ ಆಗಲಿಲ್ಲ. ಆ್ಯಂಡ್ ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ನೀವು ಈ ಕೂಡ ಹೋಗಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ತಾ ಬನ್ನಿ. ಸಬ್ಸ್ಕ್ರೈಬ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ನ. ಥ್ಯಾಂಕ್ ಯು.